ನಾನು ನಿಮ್ಮವನು, ನಿಮ್ಮ ಮನೆ ಮಗನು, ನಿಮ್ಮ ನೋವಿಗೆ ಮಿಡಿಯು. ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತು ನಾನು ಎದ್ದಿರೋದು ಎಷ್ಟು ಗಂಟೆ ಗೊತ್ತಾ? ಎಷ್ಟು ಗಂಟೆಗೆ ಅಂದರೆ 12 ಗಂಟೆ, 11:30 ಎದ್ದಿದ್ದು. 12 ಗಂಟೆ ಅನ್ಕೊಳ್ರಿ ನಾನು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಹೇಗೆ 12 ಗಂಟೆ ಈಗ ಎದ್ದಿದ್ದೀನಿ. ಅಮ್ಮ ಇವಾಗ ನಾಷ್ಟ ಹಾಕ್ತವ್ರೆ, ನನಗೆ ದೋಸೆ ಹಾಕ್ತವ್ರೆ. ಏನು ಮಾಡ್ತಿದ್ಯಮ್ಮ? ದೋಸೆ ಹಾಕ್ತಾರೆ ನೋಡ್ರಿ ಗೈಸ್, ಹಿಂಗೆ ದೋಸೆ ಹಾಕೋದು ನೋಡಿ, ಕಲ್ತ್ಕೊಳ್ಳಿ. ಹಾಂ, ಅದಕ್ಕೆ ಪಲ್ಯ ಮಾಡೋರೆ, ಚಟ್ನಿ ಮಾಡೋರೆ, ಅಲ್ಲೊಂದೆರಡು ದೋಸೆ ಹಾಕೋರೆ. ಹಿಂಗೆ ಕಿತ್ ಹೋಗಿರೋ ದೋಸೆ ಒಳ್ಳೆ ನಾಯಿ ಹಾಕ್ದಂಗೆ ನನ್ಗೆ ಹಾಕೋದು, ಒಳ್ಳೆ ನಾಯಿ ಹಾಕ್ದಂಗೆ ನನ್ಗೆ ಹಾಕೋದು. ಏನ್ ಮಾಡೋದಪ್ಪ? ದೋಸೆ ತಿಂತ ಇದೀನಿ. ಐಸ್, ಈಗ ನಮ್ಮ ಅಪ್ಪ ಚೆಕ್ ಬುಕ್ ಮರ್ತೋಗೈತೆ. ಸೊ ಈಗ ಚೆಕ್ ಬುಕ್ನ ಕೊಡಕ್ಕೆ ಹೋಗ್ಬೇಕು, ಬ್ಯಾಂಕ್ಗೆ ಹೋಗ್ಬೇಕು. ಗಾಡಿ ಕೀ ಹುಡುಕ್ತಾ ಇದೀನಿ, ಗಾಡಿ ಕೀ ಸಿಗ್ತಾ ಇಲ್ಲ. ಅದು ಎಲ್ಲಿಟ್ಟು ನನಗೆ ಗೊತ್ತಿಲ್ಲ. ಇವಾಗ ವಿಡಿಯೋ ಎಡಿಟ್ ಬೇರೆ ಮಾಡಬೇಕು. ಇನ್ನು ಬೆಜ್ಜನ್ ಕೆಲಸ ಐತೆ. ಎಷ್ಟು ಕೆಲಸ ಐತೆ ಅಂದರೆ, ನಿನ್ನೆದು ಸಕ್ಕದಾಗೈತೆ ಬ್ಲಾಗ್ ಮಾತ್ರ. ಪಾರ್ಟ್ 1 ಪಾರ್ಟ್ 2 2 ವೀಡಿಯೋ ಮಾಡಿಬಿಡ್ತೀನಿ ನೋಡಿ. ಪಾರ್ಟ್ 2 ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಟ್ರಿ ಯಾರಾದರೂ. ಈ ವಿಡಿಯೋ ಇದಾದ್ಮೇಲೆ ಬರುತ್ತೆ ಅನ್ಸುತ್ತೆ. ಅವೆರಡು ಪಾರ್ಟ್ 1 ಪಾರ್ಟ್ 2 ಎಲ್ಲ ಎರಡು ಬಿಟ್ಟಾದ್ಮೇಲೆ ಬರುತ್ತೆ ಅನ್ಸುತ್ತೆ ಈ ವಿಡಿಯೋ. ಸೊ ಪಾರ್ಟ್ 2 ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಟ್ರಿ. ಖಂಡಿತ ನೋಡ್ರಿ, ಹೊಟ್ಟೆ ಉಂದಾಗಷ್ಟು ನಗ್ತೀರ. ಅಷ್ಟು ಮಜಾ ಮಾಡಿದ್ದೀವಿ ಮಾತ್ರ ನಾವಂತೂ. ಅಷ್ಟು ಕಾಲು ಎಳೆದಿದ್ದೀವಿ, ಅಷ್ಟು ರೇಗಿಸಿದ್ದೀವಿ. ಸಕ್ಕತ್ತಾಗೈತೆ, ದಯವಿಟ್ಟು ನೋಡಿ. ಈಗ ನಡೀರಿ, ಬ್ಯಾಂಕ್ ಹೋಗ್ಬೇಕು ಅರ್ಜೆಂಟು. ಸೊ ಬ್ಯಾಂಕ್ ಹೋಗೋಣ. ಅಲ್ಲೇ ಟೀಗೆ ಕುಡಿದ್ರೆ ಟೀ ಕುಡ್ಕೊಬರೋಣ. ಕಾಸು ಎತ್ಕೊಳ್ಬೇಕು. ಎಷ್ಟನಾ ನನ್ನ ಮಗನ ಕಿತ್ತೋ, ನನ್ನ ಮಗನ ಬೋಳಿ, ನನ್ನ ಮಗನ ಬಡವ, ನನ್ನ ಮಗನ ಹಲ್ಕ, ನನ್ನ ಮಗನ ನಿನ್ನ ಕಾಲು ಬಿದ್ದೋಗ, ನಿನ್ನ ಕೈ ತೇದೋಗ, ನಿನ್ನ ನಾಲ್ಗೆ ನಿಂತೋಗ, ನಿನ್ನ ಬಾಯಿ ಗುಳಾಬಳ, ನಿನ್ನ ಮನೆ ಕಾಯೋಗ, ನಿನ್ನ ಕುಟ್ಟೋಗ, ನಿನ್ನ ಕರಿನಾ ಕರಿಯ, ನಿನ್ನ ಮುಖಕ್ಕೆ ಬೆಂಕಿ ಹಾಕ, ಆತಿನ ಗೊತ್ತಾಗ ಆಗ್ತಿದ್ದೀನಲ್ಲ. ತಪ್ಪ ನನ್ನ ಮಗನೇ. ಅಂಕಲ್ ದುಡ್ಡು ಜೋರಾಗಿ ಎಣಿಸ್ತವ್ರೆ. ದುಡ್ಡಿಗೆ ದುನಿಯಾ ಅಂದರು, ದುಡ್ಡು ಮಾಡಿದ ದೊಡ್ಡ ತಳಿಗಳು. ಸಾಲಲ್ವಾ? ಸಿಂಪಲ್ ಮಂದಿ ನಾವು ಶೋಕಿಗಂತ ಆಡುತ್ತೀವಿ, ಹೆದ್ರೋಲ್ಲ ಮನೆ ಮಠ. ಹಲೋ ನೋಡಿ ಗಾಯ್ಸ್, ಅಂಕಲ್ ಹೆಂಗೆ ಹೇಳ್ಸವ್ರ ದುಡ್ಡ. ನಷ್ಟ ಮಾಡಿದ್ರ ಅಂಕಲ್? ₹1 ಜೋಬಲ್ ನಷ್ಟ ಮಾಡಿದ್ರಾ? ಬಿರಿಯಾನಿ ಮಾಡಿದ್ರೆ ಬಿರಿಯಾನಿ ಕೊಡ್ಸಿ. ಅಷ್ಟೊಂದು ಇಟ್ಕೊಂಡಿರಲ್ಲ, ನಮ್ಗೊಂದು ಬಿರಿಯಾನಿ ಕೊಡ್ಸಿ. ಬಿಟ್ರಿ ಆಯ್ತು ಹಂಗಾರೆ. ಸರಿ ಆಯ್ತು, ಬನ್ನಿ ಟೀಗೆ ಕುಡಿಯಕ್ಕೆ ಹೋಗುವ. ಹೌದು, ಶುಂಠಿ ಟೀ ಕೊಡಿ. ಟೀ ಕೊಡಿ, ಶುಂಠಿ ಟೀ ಒಂದೊಂದು. ಗೈಸ್, ಈಗ ಟೀಗೆ ಎಲ್ಲ ಕುಡ್ಕೊಂಡು ಮನೆಗೆ ಬಂದೆ. ನೋಡಿ ಹೆಂಗೆ ಎಗ್ರಾಡ್ತಾಳೆ. ಏನೇಂದು? ಐ ಏನಿಂದು? ಹಾಂ, ಈಗ ಟೀಗೆ ಎಲ್ಲ ಕುಡ್ಕೊಂಡು ಬಂದೆ. ಬ್ಯಾಂಕ್ ಅಂತ ಕೆಲಸ ಆಯಿತು. ಈಗ ನಮ್ಮಮ್ಮ ಏನು ಸ್ಪೆಷಲ್ ಅಂತಂದರೆ ಇವತ್ತು ಚಿಕನ್. ಇಲ್ಲಿ ಇದೇನಕ್ಕಿದು ಚಿಕನ್ ಸಾಂಬಾರು ಅನ್ಸುತ್ತೆ. ಇದು ಚಿಕನ್ ಫ್ರೈಗೆ ಇಲ್ಲಿ ಐತೆ ಅನ್ಸುತ್ತೆ. ಚಿಕನ್ ಫ್ರೈನ ಓಪನೇ ಮಾಡಿಲ್ಲ ಅವರು. ಸೊ ಇವತ್ತು ನಮ್ಮ ಮನೆಯಲ್ಲಿ ನೆಂಟರು ಬಂದಿರೋ ಕಾರಣ ನಮ್ಮ ಅಜ್ಜಿದಿರೆಲ್ಲ ಬಂದರೆ, ಸೊ ಅದಕ್ಕಾಗಿ ಚಿಕನ್ ಮಾಡಿದ್ದಾರೆ. ನಮ್ಮ ಸೋನ ಬೇರೆ ನೋಡಿ ಎಗ್ರಾಡ್ತಾವಳೆ ಯಾವ ರೇಂಜಿಗೆ ಎಗ್ರಾಡ್ತಾವಳೆ ಅಂದರೆ
ಐಸೋನಾ ನನ್ನ 30 ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ನೀವು ಕೇಳಿ, ಒಬ್ಬರ ತಂಟೆಗೆ ಹೋದವನಲ್ಲ. ನೋಡಿ ಕಾಯ್ತಾ ಬಿದ್ದೋಳೆ, ಹಾಕ್ಲಿ 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 ಅಂತ ಕಾಯ್ತಾ ಬಿದ್ದೋಳೆ ಅವಾಗಿಂದ. ನನ್ನ ಈ ಕಡೆ ತಿರುಗಿದ ತಕ್ಷಣ ಆ ಕಡೆ ತಿರುಗಿಬಿಡ್ತಾಳೆ. ಆಮೇಲೆ 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 ಗೈಸ್ ಅವು ಬಂದೈತ್ ಗೈಸ್, ನಾಗರವು ಮರಿಗಾವು. ಇಲ್ಲಿ ನೋಡ್ರಿ, ಮನೆಗೆ ಯಾವ ಬೇರೆ ಹೋಗ್ಬಿಟ್ಟೈತೆ. ಗೈಸ್ ಹಾವು ಬಂದೈತೆ, ನನ್ನೇ ನೋಡ್ತೈತೆ. ಈಗ ಅದ್ ನಿಡಿಬೇಕು, ಹೆಂಗ್ ಹಿಡಿಬೇಕು ಒಂದ್ ಬಾಟ್ಲು ತಗೋಬೇಕೀಗ. ಬಾಟ್ಲು ಕೊಡಮ್ಮ ಒಂದು. ನಾನ್ ಎದ್ ಬಂದಿದ ತಕ್ಷಣ ನೋಡ್ತೀನಿ, ಗಾಬರಿ ಆಗೋದೆ ನಾನೇ. ಹಲೋ, ಹಾವು ಬಂದ್ಬಿಟ್ಟದೆ. ನಾಗರಾವು ಎಡೆ ಎತ್ಕೊಂಡ್ ನಿಂತದೆ. ಸಣ್ಣ ಮರಿ ಎಡೆ ಎತ್ಕೊಂಡ್ ನಿಂತದೆ, ಅಳ್ಳಾಡ್ತಾನೆ ಇಲ್ಲ. ಹಾ ಚಿಂಟು ಅವನೇ ಅದು ಒಂದ್ ಡಬ್ಬ ತಗೋಬರಪ್ಪ. ಬಾಗ್ಲ ಕಡೆ ಮಾಡ್ಕೊಂಡು ಸಡೆ ಎತ್ಕೊಂಡ್ ನಿಂತದೆ, ಸಡೆ ಎತ್ಕೊಂಡ್ ನಿಂತದೆ. ಸಡೆ ಅಂತ ಗೈಸ್, ಎಡೆಗೆ ಸಡೆ ಅಂತದೆ. ಅಯ್ಯೋ ಈಗ ಈಗ ಬಾಕ್ಸ್ ಕೊಡಮ್ಮ ಒಂದು. ಬಾಕ್ಸ್ ಕೊಡಲಿ, ಪಪ್ಪ ಬರೋರು ಕಾಯ್ತಾ ಕೂತಿರೋ. ನೋಡಿ ಗೈಸ್, ಬಾರಪ್ಪ ಆಯ್ತು. ಬಾಕ್ಸ್ ತಗೋಬರಪ್ಪ, ಹಂಗೆ ಡಬ್ಬ ತಗೋಬ ಒಂದು. ಒಂದ್ ಡಬ್ಬ ಚಾಕ್ಲೇಟ್ ಡಬ್ಬ. You have to speak in English in my class. Introduce yourself. My name is Black Gowda. What is it? Karegowda, ma'am, Karegowda. My father name is Snake King. What are you saying? Snake King, ma'am, Snake King, Nagaraja. ಹ್ಞೂ ಹೋಗ್ಬಿಡ್ಲಿ, ಅದ್ರ ಮುಂದೆ ಕಚ್ಬಿಡ್ಲಿ ಅದು. ನೋಡ್ರಿ ಹೆಂಗ್ ಕೂತೈತೆ, ಸಣ್ಣ ಹಾವು, ಸಣ್ಣಕೈತೆ. ನಾನು ಬೋ 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 ಅಂತ ಬೊಗ್ಲತ್ತೈತು ನಾಯಿ. ಎಡಿಟ್ ಮಾಡ್ಕೊಂಡು ಕೂತಿದ್ದೆ, ಇಲ್ಲ ಅಪ್ಲೋಡ್ ಮಾಡಿದ್ದೆ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ. ಇನ್ನೂ 1 hour ತೋರಿಸಿತ್ತು, ನಾನು ಅಲ್ಲಿ ಮನ್ಗಿದ್ದೆ. ನಮ್ಮ ಅಮ್ಮ ಕಸ ಗುಡಿಸಿದ್ರು, ಬೋ 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 ಅಂತ ಬಂತು, ಸೌಂಡ್ ಬಂತು, ಹೆವಿ ಸೌಂಡ್ ಬಂತು. ಸರಿ ಆಯ್ತು ಅಂದ್ಬಿಟ್ಟು ಟೀಚರ್ ಬಂದು ನೋಡೋದು, ಯಾರೋ ಬಂದಿರಬೇಕು ಅಂದ್ಬಿಟ್ಟು ಟೀಚರ್ ಬಂದು ನೋಡಿದ್ರೆ, ಬಂದು ನೋಡಿದ ತಕ್ಷಣ ನಾನೇ ಗಾಬರಿ ಆಗೋದೆ. ಹಾವು ಇಲ್ಲೇ ಐತಿ, ಇದು ಹೋಗಿ ಅದು ಮೂಸ್ತೈತಿ. ಅವನ ಮೂಸ್ತಾ ಬಿದ್ದೈತಿ. ಹೌ ನಾಯಿ ನಮ್ಮ ಸೋನ. ಸುಮ್ನಿರಮ್ಮ, ಏನ್ ಮಾಡ್ತದಮ್ಮ ಅದು? ಏನ್ ಮಾಡೋದಿರಪ್ಪ. ಒಳಗೋಗೋ ಮರೆಯ. ಎಡೆ ಎತ್ಕೊಂಡು ಹೆಂಗ್ ನಿಂತದೆ ಅಂಗಡಿ. ಹೆಂಗ್ ಗೊತ್ತಿದೆ ಸಂಧಿ ಒಳಗೆ. ಒಳಗೋಗು. ಏಯ್ ಹೋಗ ತಿಗ ಮುಚ್ಕೊಂಡಿ ನೋಡಿ, ಹೋಗ ತಿಗ ಮುಚ್ಕೊಂಡಿ ನೋಡಿ. ಹೇಳ್ಕೊಳಪ್ಪ. ಕ್ಯಾಬ್ ಬಿಚ್ಬಿಟ್ಟೆ ಹಾವು ಪುಸ್ ಪುಸ್ ಬಂದಿದೆ. ನಾಗರ ಶೂಗಳು ಹಾಕಬೇಕಾದ್ರೆ ಒಂದು ಸ್ವಲ್ಪ ನೋಡ್ಬಿಟ್ಟು. ಅಯ್ಯೋ ಹಾವು
ನಮ್ಮ ಅಪ್ಪ ಇವಾಗ ಹೋಗಿ ಬಿಟ್ಬಿಟ್ಟು ಬರ್ತದೆ. ಒಂದು ನಿಮಿಷ ನೋಡ್ಕೊಂಡು ಹಾಕೊಂಡ್ಬಿಟ್ನೆ ಶೂಗಳು. ಸರಿ. ಅದು ಔಷಧಿ ಐತಲ್ಲ, ಕಳೆ ಔಷಧಿ ರಶ್ಮಿ, ಅದು ಕಲ್ಸ್ಬಿಟ್ಟು ಹೋಗ್ಬಿಟ್ಟು ನಮ್ಮ ಅಪ್ಪ 6 ತಿಂಗಳು ಒಂದ್ಸಲಿ ಕಳೆಯೋ ಸ್ಟುಡಿಯೋರು. ಅವಾಗ ಯಾವ ಇಲ್ಲೇ ಬಿಟ್ಟರೆ ಪರವಾಗಿಲ್ಲ, ಬೇಜಾರಿಲ್ಲ. ಹಂಗೆ ಮತ್ತೆ ಏನು ನಿಂದು ಚೆನ್ನಾಗಿತ್ತು. ಸನಾ ಏನು ಮಾಡಿದೆ ನೀನು? ನೀವು ಹೋಯ್ತಾವಳೀಗ ಅವ್ನು ನೋಡೋಕ್ಕೆ. ಲೇ ನಾವಿಲ್ಲ ಬಾರೆ ನೋಡು, ಮುಸ್ತೋಳೆ ನೋಡಿಲಿ ಹೆಂಗೆ ಮುಸ್ತೋಳೆ. ಗೊತ್ತಾಯ್ತು ಅದು ಈಚೆ ಹೋಗೈತೆ ಅಂತ. ನೋಡಮ್ಮ ಹೆಂಗ್ ಹುಡುಕ್ತಾಳವಳು. ಗೈಸ್ ಎಲ್ರಿಗೂ ಒಂದು ರೌಂಡ್ ಸಾಕು ಕೊಟ್ಟಿದ್ದಾಯ್ತು. ಈಗ ಬನ್ನಿ ಮಾತ್ರ ತಗೊಬರೋಣ, ಹೋಗೋಣ. ಮಾತ್ರೆ ತಗೊಬರ್ಬೇಕೀಗ. ನಮ್ಮ ಅಜ್ಜಿಗೆ ಮಾತ್ರ ಬೇಕೀಗ. ಮಾತ್ರೆ ತಗೊಂಡು ಕೊಟ್ಬಿಟ್ಟು ಗೈಸ್ ನಮ್ಮ ಅಪ್ಪ ಒಂದು ಫೋನ್ಪೇ ಮಾಡಕ್ಕೆ 1 ಅವರ್ ಮಾಡ್ತೀವಿ. ಅಯ್ಯೋ ನನ್ನ ಬೇರೆ ಅಕೌಂಟ್ ಪ್ರಾಬ್ಲಮ್ ಆಗ್ಬಿಟ್ಟು ಮೇ ಬಿ ಕೆಲಸ ಕೊಡ್ತೈತೆ. ನಮ್ಮ ಅಪ್ಪ ಒಂದು ಫೋನ್ಪೇ ಮಾಡೋದ್ರೆ 1 ಅವರ್ ತಗೊಂಡೆ ಕೊಡೋಕ್ಕೆ. ಮುದ್ದೆ, ಸಾಂಬಾರು, ಚಿಕನ್ ಸಾರು. ಮುದ್ದೆ ತಿನ್ನೋಣ, ಚಿಕನ್ ಸಾರು ತಿನ್ನೋಣ. ಗೈಸ್ ನಮ್ಮ ಮನೆಗೆ ಅವಾಗ ಯಾವಾಗ ಬಂದಿತ್ತು ನಾಗರಾವು ಸಣ್ಣ ಮರಿ. ಸುಮಾರು ಸಲ ಬಂದೈತಿ, ಫಸ್ಟ್ ಟೈಮ್ ಅಂತಲ್ಲ, ಸುಮಾರು ಸಲ ಬಂದೈತಿ. ಅಮ್ಮ ಅಂದರೆ ನಾವು ಈ ಮನೆಗೆ ಬಂದಾಗಿಂದ ಒಂದು 7 ರಿಂದ 8 ಸಲ ಬಂದಿರ್ಬೋದು. ಒಂದು 5 ಸಲಿನ 6 ಸಲಿನ ಬಂದೈತೆ ಆ್ಯಕ್ಚುಲಿ. ಮನೆಯೊಳಗೆ ಸಣ್ಣ ಸಣ್ಣ ಮರಿಗಳು. ಆಮೇಲೆ ದಪ್ಪು ನಾವು ಕಾಣಿಸ್ಕೊಂಡಿದ್ದು ಹೊರಗಡೆ ಕಾಣಿಸ್ಕೊಂಡಿದ್ದು. ಒಳಗಡೆ ಬರೋಕ್ಕಾಗಲ್ಲ. ಇದಕ್ಕೆ ಅಂತಂದರೆ ಒಳಗಡೆ ದಪ್ಪದು ಯಾಕೆ ಬರೋಲ್ಲ ಅಂದರೆ, ಈ ಸಂದಿಲಿ ನಾವು ಕೋಲಿಕ್ಕಿದ್ದೀವಿ. ಸಣ್ಣ ಸಣ್ಣ ಮರಿಗಳು ಈ ತೂತಿಂದ ಬರ್ತವೆ, ಈ ತೂತಿಂದ ಇಲ್ಲಿ ಕೆಳಗಡೆ ತೂತಿಂದ ಬರ್ತವೆ. ಸಣ್ಣ ಸಣ್ಣ ಮರಿಗಳು ಕೆಳಗಡೆ ತೂತ್ಗಳಿಂದ ಬರ್ತವೆ. ದಪ್ಪವು ನಮ್ಮ ಮನೆಗೆ ಒಳಿಕೆ ಯಾವ ಬರೋಕ್ಕಾಗಲ್ಲ. ದಪ್ಪದು ಸಣ್ಣ ಸಣ್ಣದಾದರೂ ಬಂದ್ಬಿಡುತ್ತೆ. ಆಮೇಲೆ ದಪ್ಪವು ಇಲ್ಲೂ ಕೂಡ ಬರೋಕ್ಕಾಗಲ್ಲ ಅಲ್ಲಿ ಮುಂದೆ, ಯಾಕಂದರೆ ಕಾಂಪೌಂಡು ಸುಮಾರು ಒಂದು 6 ಅಡಿನೋ 7 ಅಡಿನೋ ಐತೆ. ಸೊ ಅಲ್ಲೂ ಕೂಡ ಅವುಗಳು ಒಳಗಡೆ ಎಂಟ್ರಿ ಹಾಕಿ ಆಗಲ್ಲ. ದಪ್ಪವು ಬಂದರೆ ಸಣ್ಣವು ಅಷ್ಟೇ ಬರೋಕ್ಕಾಗೋದು. ಅದು 5-6 ಸಲ ಬಂದಿತ್ತು ನಮ್ಮ ಮನೆಯೊಳಗೆ. ಸಣ್ಣ ಸಣ್ಣವು ಒಂದು 5-6 ಸಲ ಬಂದಿತ್ತು. ದಪ್ಪ ಅವು ಯಾವಾಗಲೂ ಇಲ್ಲಿ ಓಡಾಡೋದು. ಇಲ್ಲಿ ಅಲ್ಲೆಲ್ಲ ಓಡಾಡ್ತಿತ್ತು. ನಾನು ಸುಮಾರು ಸಲ ನೋಡಿದ್ದೀನಿ. ದಪ್ಪವೇ ಒಂದು 3 ರಿಂದ 4 ಸಲ ನಾನು ನೋಡಿದ್ದೀನಿ. ಒಂದ್ಸಲಿ ಓಡಿಸಿದ್ದೀವಿ ಕೂಡ, 1-2 ಸಲ ಓಡಿಸಿದ್ದೀವಿ. 3 ಸಲ ಏನೋ ಬಂದಿದ್ದು ಅನ್ಸುತ್ತೆ. ಇಲ್ಲ 2 ಸಲ ಬಂದಿತ್ತು. ಒಂದ್ಸಲಿ ಅಲ್ಲಿ ಕಪ್ಪೆ ನುಂಗ್ಕೊಂಡು ಬಂದು ಅಲ್ಲಿ ಕೂತಿತ್ತು, ಎಡೆ ಎತ್ಕೊಂಡು ಕೂತಿತ್ತು. ಆಮೇಲೆ ನಮ್ಮ ಯಾರಿದ್ರು ಸೋಮಪ್ಪ ಅಂತ ಒಬ್ಬರಿದ್ರು, ಅವರು ಓಡಿಸಿದ್ರು. ಅದಾಗದೇ ಹೊಂಟೋಯ್ತು. ನಿಧಾನ ಕುಯ್ತು, ಅದೇ ನಾವೇನು ತೊಂದರೆ ಮಾಡಲಿಲ್ಲ. ಅದಾದಮೇಲೆ ಒಂದ್ಸಲಿ ಕರ್ರಿಗೆ ನಾಗರಾವ್ ಅದು ಕೂಡ ಕರ್ರಿಗೆ ಏನೂ ಮನಗೈತಂದರೆ ನೀವು ನಿಜ ನಂಬಲ್ಲ. ಒಳ್ಳೆ ಟೇಪ್ ಇದ್ದಂಗೆ ಐತದು. ಫುಲ್ಲು ಸೈನ್ಯಸ್ಸು, ಕತ್ಲೆ ಅಲ್ವಾ, ಫುಲ್ಲು ಸೈನ್ಯಸ್ಸು, ಟೇಪ್ ಇದ್ದಂಗೆ ಐತೆ. ಅಲ್ಲಿ ಮನಗೈತೆ. ನಾನು ಹತ್ರ ಹೋಗಿದ್ದೀನಿ, ಹಿಂಗೆತ್ತು ನೋಡ್ರಿ, ನಾನು ಗಾಬ್ರಿಗೆ ಅಲ್ಲೇ ಓಡ್ ಬಂದ್ಬಿಟ್ಟೆ. ಕ್ರೇಜ್ ಇತ್ತು ಅವತ್ತಂತೂ ಕೂಡ, ಸಕಾಲಾಗಿತ್ತು ಅವತ್ತು. ಹಾವುಗಳು ಬರ್ತಾ ಇರ್ತವೆ ನಮ್ಮ ಮನೆಗೆ ಅವಾಗ. ನಮ್ಮನೆ ಜಾಸ್ತಿ ಎದುರುಕೊಳ್ಳೋದು. ಅಪ್ಪನೇ ಹಿಡಿದು ಕಳಿಸ್ಬಿಡ್ತಾರೆ ಬೇಕಾರೆ. ನಮ್ಮಮ್ಮ ಸಕ್ಕರೆ ಇರ್ತಾರೆ, ನಾನು ಸ್ವಲ್ಪ ಇರ್ತದೆ ಒಳಗಡೆ, ಅಷ್ಟು ತೋರಿಸ್ಕೊಳ್ಳೋದು ಅಷ್ಟೇ. ಸ್ವಲ್ಪ ಇರುತ್ತೆ ಮನಸ್ಸಲ್ಲಿ ಅವು, ಬಟ್ ತೋರಿಸ್ಕೊಳ್ಳೋದ. ಯಾಕಂದರೆ ನಾನು ಹಿಡಿಯೋಕೆ ಹೋದರೆ ನಮ್ಮ ಅಮ್ಮಗೆ ಬಿಡೋಲ್ಲ, ಅದಕ್ಕೆ ನಾನು ಹಿಡಿಯೋಕೆ ಹೋಗಲ್ಲ. ಒಂದ್ಸಲ ಹಿಡ್ದಿದ್ದೆ, ನಮ್ಮಮ್ಮ ಮಾಡೋ ಮಾತಿಗೆ ಅಪ್ಪ
ಹೆಂಗಾಡುತ್ತೆ ಅಂದರೆ ನಾವು ಒಂದ್ಸಲಿ ಹೋಗಿದ್ದೆ, ಡಬ್ಬ ಹಿಡ್ಕೊಂಡು ಹೋಗಿದ್ದೆ. ಅವಾಗ ನಮ್ಮ ಅಪ್ಪ ಇರಲಿಲ್ಲ ಅನ್ಸುತ್ತೆ, ಅವನ ಅಪ್ಪ ಇರಲಿಲ್ಲ. ಆಮೇಲೆ ಅದಾಗದೇ ಹೋಯ್ತು. ಆವಾಗ ನಮ್ಮ ಆಡೋ ಮಾತಿಗೆ ಅದಕ್ಕೋಸ್ಕರ ನಡೆಯೋಕೆ ಹೋಗಲ್ಲ. ಇಲ್ಲಾಂತಂದರೆ ನಾನು ಎತ್ತಿ ಡಬ್ಬದೊಳಗೆ ಹಾಕತ್ತಿದ್ದೆ ಅಷ್ಟೇ ಗೈಸ್. ಎಲ್ಲ ನಾನು ಬ್ಲಾಗ್ ಹಾಕ್ಕೊಟ್ಟೇನು ಎಲ್ಲ ಒಂದು ಕಡೆಯಿಂದ ನೋಡ್ತವ್ರೆ. ನಮ್ಮ ಅಜ್ಜಿದಿರೋ ಹತ್ರ ಎಲ್ಲ ಸ್ಮಾರ್ಟ್ಫೋನ್ ಐತೆ ಗೈಸ್, ಎಲ್ಲ ಸ್ಮಾರ್ಟ್ಫೋನು. ಮುಂಚೆ ಕೀಪ್ಯಾಡ್ ಯೂಸ್ ಮಾಡ್ತಿದ್ರು, ಅವಾಗೇ ನಿಮ್ದೇಕಿದ್ರು. ಇವಾಗ ಸ್ಮಾರ್ಟ್ಫೋನಿಗೆ ಬೇರೆ ಬಂದವ್ರೆ, ರೋದನೆ ತಡ್ಕೊಳಕ್ಕಾಗಲ್ಲ ಅವ್ರದಂತೂ. ಎಲ್ಲ ಹಿಡ್ಕೊಳ್ಳೋದು ಗಂಟೆ ಕುಯ್ಯೋದು. ಯಾವ ಲೆವೆಲ್ ಕುಯ್ತಾರೆ ಅಂದರೆ ಅಕ್ಕ ತಂಗಿರು ಇವಾಗೆಲ್ಲ ಒಟ್ಟಿಗೆ ಸೇರಿಬಿಟ್ಟಾರ. ಮಾತಾಡ್ತಾ ಕೂತಿರ್ತಾರೆ. ಎಲ್ಲ ತೋರಿಸು ಗೈಸ್. ಬಿಟ್ಟೆಗೆ ಸಬ್ಸ್ಕ್ರೈಬ್ ಮಾಡೋದಂದ್ರೆ ಹಿಂಗೇನೆ, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳೋದು. ಬಾಯ್. ಇದು ಮತ್ತೆ ಸಪೋರ್ಟ್ ಮಾಡಿ ಎಲ್ಲರೂ, ಸಬ್ಸ್ಕ್ರೈಬ್ ಮಾಡಿ. 32 ವಯಸ್ಸು, ಇನ್ನೂ ಮದುವೆ ಆಗಿಲ್ಲ. 32 ವರ್ಷ ಇನ್ನೂ ಮದುವೆ ಆಗಿಲ್ಲ. ಆಯ್ತು ಹೇಳಕ್ಕ, ಎಷ್ಟಕ್ಕ ವಯಸ್ಸು ನಿಂದು? ಸ್ವೀಟ್ 16. ಅಯ್ಯೋ, ಶೂಟ್ ಹಾಕ್ಬೇಕು ಈ ಥರ ಎಲ್ಲ. 1 ಲಕ್ಷ ಸಂಬಳ ತಗೋತೀಯ? 1 ಲಕ್ಷ ಗೈಸ್ ಸಂಬಳ, 1 ಲಕ್ಷ. ನೀವೇ ಯೋಚನೆ ಮಾಡಿ. 1 ಲಕ್ಷ ಎಲ್ಲ ಬರಲ್ಲ ಗೈಸ್, ಎಷ್ಟು ಬರ್ತದೆ? ಡವ್ ಮಾಡ್ತಾರೆ. ಅಯ್ಯೋ, ಈ ತರ ಡವ್ ಮಾಡ್ಕೊಂಡೆ ಕಾಲ ಕಳ್ಕೊ ಬಂದ್ಬಿಟ್ಟಲ್ಲಕ್ಕ ನೀನು. ನನ್ನ ನೋಡಿದ್ರೆ 1 ಲಕ್ಷ ಸಂಬಳ ತಗೊಳ್ಳೋ ತರ ಇದೀನಿ ನೋಡು. ಇದ್ಯಾ ಕಣಕ್ಕ? ಇದ್ಯಾ? 1 ಲಕ್ಷ 10 ಸಾವಿರ ಸಾಲ ಕೊಡೋದ್ರೆ ಕೊಡಲ್ಲ. 1 ಲಕ್ಷ ಎಲ್ಲ ಬರಂಗಿದ್ರೆ ನಾನು ಯಾಕೆ ಹಿಂಗಿರ್ತಾ ಇದ್ದೆ? ಆಫೀಸಿಗೆ ನೋಡಿ ಹೆಂಗ್ ಹೋಗ್ತೀನಿ ನಾನು. ಒಳ್ಳೆ ಹುಚ್ಚಿ ತರ ಹೋಯ್ತ್ಯಾ? ಆಫೀಸಿಗೆ ಆದ್ರೂ 1 ಲಕ್ಷ ಸಂಬಳ ಕೊಡ್ತಾರಲ್ಲ ನಿನ್ ಮಕ ನೋಡಿ, ಅದೇಳು. ನಿನ್ ಮಕ ನೋಡು, 1 ಲಕ್ಷ ಸಂಬಳ ಕೊಡ್ತಾರಲ್ಲ, ಆದ್ರೂ ಅದೇಳು. 1 ಲಕ್ಷ ದುಡಿತ್ಯಪ್ಪ. ನೀವೇ ನನ್ ಗಂಡಾಗು ಬ್ರಾಹ್ಮಣ ಅಂತ ಏನೋ ಇದೆ. ನಡೆಯಕ ವೇಸ್ಟ್ ಬಾಡಿ ಗೈಸ್. ಇದನ್ನ ಕಟ್ಕೊಂಡ್ಬಿಟ್ರೆ ಅಷ್ಟೇ ನಮ್ಮ ಲೈಫು ಸರ್ವನಾಶ. ಸರ್ವನಾಶ. 5 ಸಾವಿರ ಮೇಕಪ್ಗೆ ಬೇಕು ಡೈಲಿಗೆ. ಸ್ಪ್ರೈಟ್ ಬಟ್ಲು ಗೈಸ್. ಈಗ ನೋಡ್ರಿ ಎಂತ ಅಲ್ಕ ಕೆಲಸ ಮಾಡ್ತೀವಿ ನಾವು ಅಂತ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಗೈಸ್ ಈಗ ನೋಡ್ರಿ ಎಂತ ಅಲ್ಕ ಕೆಲಸ ಮಾಡ್ತೀನಿ ನಾನೀಗ. ಅಕ್ಕ ಬರಕ್ಕ ನಾನು ವಿಡಿಯೋ ಮಾಡಿಕ್ಕೋ. ಬನ್ನಿ ಗೈಸ್, ವಿಡಿಯೋ ಅಲ್ಕ ಕೆಲಸ ಮಾಡೋ ತೋರಿಸ್ತೀನಿ ನಿಮ್ಗೆ ಏನಂತ. ಸೈಸೋಣ ಫಸ್ಟ್ ಈಗ ಬ್ಯಾಟ್ಲನ್ನ ಕಟ್ ಮಾಡ್ಕೋಬೇಕು. ಕಟ್ಟಾಯ್ತಲ್ಲ ಗೊತ್ತಾ? ಈಗ ನಮ್ಮ ಅಪ್ಪ 1 ಕ್ಯಾನು ಪೆಟ್ರೋಲ್ ತಂದು ಮಡಗೈತೆ. ಓಪನ್ ಮಾಡಿ ಇಟ್ಕೊಂಡು ಅಪ್ಪ ಎಮರ್ಜೆನ್ಸಿಗೆ ತಂದಿಕೈತೆ. ಎಲ್ಲಿ ದೇಶದಲ್ಲಿ ಪೆಟ್ರೋಲ್ ಖಾಲಿ ಆದ್ರೆ ಆಟೋ ಹಾಕೊಡಿ ಅಂದ್ಬಿಟ್ಟು ತಂದಿರೋದು ನಮ್ಮಪ್ಪ. ಕೀ ಇಲ್ದೇನೆ ಪೆಟ್ರೋಲ್ ಕದಿಯಕ್ ಹೋಗೋರೆ ಇವಂತರು. ಕೀ ಸಿಕ್ತೀಗ ಬನ್ನಿ ಬಾರಕ್ಕ. ಬಿಡು, ಇಲ್ಲೇ ಬಿಡ್ತೀನಿ ಫೋನ್ನ. ಗೈಸ್ ಈಗ ನೋಡ್ರಿ ಪೆಟ್ರೋಲ್ ಹೆಂಗ್ ಹೋಯ್ತೀನಿ. ಹೊರಗಿಲ್ಲ ಅರಡ್ ಚಲ್ ಐತಿ. ಚಲ್ದ ಐತಿ ಚೆಲ್ದು. ಈ ಥರ ಪೆಟ್ರೋಲ್ನ ದೇಪ್ಬೇಕು ನಮ್ಮಲ್ಲಿ. ಇಟ್ಕೊಳ್ಳಮ್ಮ ಸೇಫಾಗಿ ಬೇಕಾಯ್ತದೆ. ತಗೊಳ್ಳಿ. ಈಗ ನಮ್ಮ ಮಕ್ಕಳು ಕರ್ಕೊಂಡು ಬಿಟ್ಬಿಟ್ಟು ಬರೋದು. ನಡೆಯೋಣ.
ಈ ತರ ಪೆಟ್ರೋಲ್ ಕೈದಿದ್ರೆ ಟ್ಯಾಗ್ ಮಾಡಿ ಅವ್ರನ್ನ. ಗೈಸ್ ಈಗ ನಮ್ಮ ಅತ್ತೆ ಮನೆಗೆ ಬಂದಿದೆ. ಇವಾಗ ನಮ್ಮ ಅತ್ತೆ ಮನೆಯಿಂದ ನಮ್ಮ ಅಕ್ಕನ್ನ ಕರ್ಕೊಂಡು ಹೊರಡೋದೆ. ಈಗ ಹೋಗ್ಬೇಕು, ಇನ್ನು ಓದ್ಬೇಕು ಕಣಕ. ನಾಳೆ ಇಂಗ್ಲೀಷ್ ಎಕ್ಸಾಮ್ಗೆ ಏನು ಓದ್ಬೇಕನ್ನೋದೇ ಗೊತ್ತಿಲ್ಲ. ಗೈಸ್ ನಮ್ಮ ಅತ್ತೆ ಮನೆಯಿಂದ ಬಂದಲ್ಲಿ ಒಂದು ಹಾಫ್ ಆನ್ ಅವರ್ ಆಯಿತು. ಸೊ ಈಗ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಸೊ ಏನಕ್ಕೆ ಅಂದರೆ ಕುತ್ಕೊಂಡು ಓದಬೇಕು. ಇನ್ನು ಏನೂ ಮುಟ್ಟಿಲ್ಲ, ಇವಾಗ ಕುತ್ಕೊಂಡು ಓದ್ತಾಯಿದ್ದೀನಿ. ಸೊ ಚಾಪ್ಟರ್ ಕಂಪ್ಲೀಟ್ ಮಾಡಬೇಕು. ಒಂದು 4 ಚಾಪ್ಟರ್ ಕಂಪ್ಲೀಟ್ ಆದಮೇಲೆ ಮನಿಕೊಂತೀನಿ. ನನಗನ್ಸ್ದಂಗೆ ಈ ವಿಡಿಯೋನ ಎಲ್ಲರೂ ಎಂಜಾಯ್ ಮಾಡಿರ್ತೀರ ಅಂತ ತಿಳ್ಕೊತ, ಆಲ್ಮೋಸ್ಟ್ ಎಲ್ಲರೂ ಎಂಜಾಯ್ ಮಾಡಿದ್ದೀರ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋ ಸಮಯ ಬಂತು. ಸೊ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ವಿಡಿಯೋ ಅಂತ ಹೇಳಿ. ಸೊ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನಮ್ಮ ಮಿಥುನ್ ಗೌಡ್ರು. ಟೇಕ್ ಕೇರ್, ಬೈ ಬೈ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು, ನಿಮ್ಮ ನೋವಿಗೆ ಮಿಡಿ